ಲೇಖ. ಪ್ರೇಮ್, ಏನ್ ನಡೀತಾ ಇದೆ ಮನೆಯಲ್ಲಿ? ಯಾಕೆ ಸ್ವಾತಿ? ಮನೆಗೆ ಬಂದು ಸೇರ್ಕೊಂಡಿದ್ದಾನಲ್ಲ ಒಬ್ಬ, ಅವ್ನು ನಿಜಕ್ಕೂ ನಿಮ್ಮ ಫ್ರೆಂಡಾ? ಯಾಕೆ? ನನಗೆ ನಿಜ ಗೊತ್ತಾಗಬೇಕು ಅಷ್ಟೇ. ಅವನು ನಿಮ್ಮ ಫ್ರೆಂಡಾ? ಅದು ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಸ್ವಾತಿ, ಅದಕ್ಕೆ ಮನೆಗೆ ಕರ್ಕೊಂಬಂದಿರೋದು. ಅಂಡರ್ವರ್ಲ್ಡ್ ಡಾನ್ಗಳೆಲ್ಲ ನಿಮ್ಮ ಫ್ರೆಂಡಾ? ಅಂಡರ್ವರ್ಲ್ಡ್ ಡಾನ್ಗಳೆಲ್ಲ ನಿಮ್ಮ ಫ್ರೆಂಡಾ? ಹೇಳಿ ಪ್ರೇಮ್. ಅಂಡರ್ವರ್ಲ್ಡ್ ಡಾನಾ? ಇಲ್ವಲ್ಲ ಸ್ವಾತಿ. ಇಲ್ಲ ಅಂದ್ರೆ ಏನರ್ಥ ಪ್ರೇಮ್? ನಾನು ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಅವ್ನ ಮಾತುಕತೆ ನಡವಳಿಕೆ ಒಂದು ಸರಿ ಇಲ್ಲ. ಬರೀ ದರೋಡೆ, ಸುಲ್ಗೆ, ಕೊಲೆ ಇದ್ರ ಬಗ್ಗೆನೇ ಮಾತಾಡ್ತಾನೆ. ಕೇಳಕ್ ಹೋದ್ರೆ ನನ್ನನ್ನೇ ಕೊಲೆ ಮಾಡ್ತೀನಿ ಅಂತ ಚಾಕು ತೋರಿಸ್ತಾ. ಸ್ವಲ್ಪ ಯಾಮಾರಿದ್ರೂ ಇಷ್ಟೊತ್ತಿಗಾಗ್ಲೇ ನನ್ನ ಕುತ್ತಿಗೆ ಚಿಲ್ಲಿರ್ತಿದ್ದ. ಹೌದಾ? ಹೀಗೆಲ್ಲ ಮಾಡದ್ನ ಅವನು? ನಿಜಕ್ಕೂ ನಿಮ್ಮ ಫ್ರೆಂಡ ಪ್ರೇಮ್? ಖಂಡಿತ ಅವನೊಬ್ಬ ಅಂಡರ್ ಒಳಗೆ ಸೇರಿದವನು. ನೀವು ಮೋಸ ಹೋಗಿದ್ದೀರಿ ಪ್ರೇಮ್. ಅಂತ ಪಾಪಿಗೆ ನಮ್ಮನೇಲಿ ಆಶ್ರಯ ಕೊಟ್ಟು ನೀವು ಕೆಟ್ಟ ಹೆಸರು ತಗೋತಾ ಇದ್ದೀರಾ. ಈಗ ತಾನೇ ತಾನೊಬ್ಬ ದೊಡ್ಡ ರೌಡಿ ಅಂತ ನನ್ನ ಎದುರುಗಡೆ ಹೇಳ್ಕೊಂಡ. ಯಾವುದೇ ಕಾರಣಕ್ಕೂ ಅವ್ನು ನಿಮ್ಮ ಫ್ರೆಂಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನ ವಿಷಯ ನಮ್ಗೆ ಯಾಕೆ ಬಿಡು ಸ್ವಾತಿ? ಒಂದೆರಡು ದಿನ ಇದ್ದು ಹೋಗೋಕೆ ಬಂದಿದ್ದಾನಂತೆ, ಸುಮ್ಮನೆ ಯಾಕೆ ಜಗಳ? ನೋ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ ಒಬ್ಬ ರೌಡಿ ಜಾಗ ಕೊಡೋದ? ನೆವರ್. ರಘುರಾಮ್ ಅಂತ ಮರ್ಯಾದಸ್ಥರ ಮನೆಯಲ್ಲಿ ಕೊಲೆಗಡಕರಿಗೆ ಯಾವತ್ತೂ ಜಾಗ ಇಲ್ಲ. ನನಗೆ ಚಾಕು ತೋರಿಸ್ತಾನೆ ಪಾಪಿ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವನನ್ನ ಒದ್ದು ಜೈಲಿಗೆ ಹಾಕಿಸ್ತೀನಿ. ಸ್ವಾತಿ ಪ್ಲೀಸ್, ನನ್ನ ಮಾತು ಕೇಳು. ಸ್ವಾತಿ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಆಮೇಲೆ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗತ್ತೆ. ದಯವಿಟ್ಟು ಯಾರ ಬಗ್ಗೆನೂ ಕಂಪ್ಲೇಂಟ್ ಕೊಡೋಕೆ ಹೋಗಬೇಡಿ. ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ ಅಂದ್ರೆ ಏನರ್ಥ ಪ್ರೇಮ್? ಇಂಥವ್ರನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ನಮಗೆ ತೊಂದರೆ. ಇಂಥವ್ರನ್ನ ಬೆಳೆಯೋಕ್ಕೂ ಬಿಡಬಾರ್ದು. ಅಲ್ಲ, ನೀವ್ಯಾಕೆ ಹೆದರ್ಕೋತೀರಾ? ಅಂಥವನೇ ನಮ್ಮ ಮನೆ ಬಂದು ದಬಾಯಿಕೆ ನಡೆಸ್ತಿದ್ದಾನೆ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸ್ವಾತಿ ಪ್ಲೀಸ್, ನನ್ನ ಮಾತು ಕೇಳು ಸ್ವಾತಿ, ಬೇಡ. ಅಲ್ಲ ಸಾಕ್ಷಿ, ಅವನು ಪ್ರೇಮ್ ಫ್ರೆಂಡು. ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ನಿನಗೇನು ತೊಂದರೆ? ಇಲ್ಲ ಸ್ವಾತಿ, ಅವನು ಪ್ರೇಮ್ ಫ್ರೆಂಡ್ ಅಲ್ಲ. ಪ್ರೇಮ್ ಫ್ರೆಂಡ್ ಅಲ್ವಾ? ಮತ್ತೆ ನಾನು ಮಾಡಿದ ತಪ್ಪಿನಿಂದ ಇವತ್ತು ನಾನು ನರಕ ಅನುಭವಿಸ್ತಿದ್ದೀನಿ. ಎಲ್ಲ ನಾನು ಮಾಡ್ಕೊಂಡಿದ್ದು. ನನ್ನ ಒಂದು ದುಡುಕು ನಿರ್ಧಾರ ಇವತ್ತು ನನ್ನ ಇಂಥ ಕಠಿಣ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟಿದೆ. ದುಡುಕು ನಿರ್ಧಾರನ? ಏನು? ಆ ಪಾಪಿ ಮನೆ ಸೇರ್ಕೊಂಡಿದ್ದು ನನ್ನ ಕಾರಣದಿಂದಾಗಿ. ಪ್ರೇಮ್ಗೂ ಅವನಿಗೂ ಪರಿಚಯನೇ ಇಲ್ಲ. ಸಾಕ್ಷಿ, ನೀನ್ ಏನ್ ಹೇಳ್ತಾ ಇದೀಯ ನನಗೊಂದು ಅರ್ಥ ಆಗ್ತಿಲ್ಲ. ಸ್ವಾತಿ, ನಿಮ್ಮ ಅಕ್ಕ ಮಾಡ್ಕೊಳ್ಳೋ ಅವಾಂತರಗಳು ಒಂದೆರಡಲ್ಲ. ಅನಿರುದ್ಧನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಹೊರಟು ಈ ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅನಿರುದ್ಧನ್ ಕೊಲ್ಲಬೇಕು ಅಂತ ಹೋಗಿ ಆ ಮೀಟರ್ ನಾಗನ ಹತ್ರ ರಿವಾಲ್ವರ್ ತಗೊಂಡು ಈಗ ಅವನ ಕಡೆ ಹುಡುಗನ ನಮ್ಮ ಮನೇಲಿ ಇಟ್ಕೊಳ್ಳೋ ಅಂತ ಅವಸ್ಥೆ ಪಡಬೇಕಾಗಿ ಬಂದಿದೆ. ಸಾಕ್ಷಿ, ನನ್ನ ವಿವೇಕ ಕೈ ಕೊಟ್ಬಿಡ್ತು ಸ್ವಾತಿ. ಇದಕ್ಕೆಲ್ಲ ಕೈ ಹಾಕ್ಬಿಟ್ಟೆ. ಈಗಾಗಲ್ಲ ಅಂದರೆ ನನ್ನ ವಿಷಯ ಹೊರಗೆ ಬರುತ್ತೆ. ನಾನು ರಿವಾಲ್ವರ್ ತಗೊಂಡಿದ್ದು ಗೊತ್ತಾಗುತ್ತೆ. ಅಪ್ಪ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ? ಸಾಕ್ಷಿ, ವೆರಿ ಸಾರಿ.
ಒಂದು ತಪ್ಪನ್ನ ಮುಚ್ಚಡಕ್ಕೆ ಹೋಗಿ ಇನ್ನೊಂದು ತಪ್ಪು, ಮತ್ತೊಂದು ತಪ್ಪು. ಯಾಕೆ ಹೀಗೆ ಮಾಡ್ಕೋತೀಯ ನೀನು? ಸ್ವಾತಿ ಪ್ಲೀಸ್, ಅವನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬಿಡ್ವೆ. ನಿನ್ನ ಕೈ ಮುಗಿತೀನಿ. ಒಂದೆರಡು ದಿನ ಇದ್ದು ಹೋಗೋಕ್ಕೆ ಅಂತ ಬಂದಿದ್ದಾನೆ. ಹಾಳಾಗಿ ಹೋಗಲಿ. ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಬೇಡ. ಆ ದೇವರೇ ಕಾಪಾಡಬೇಕು ನಿನ್ನ. ಪಾಪ ಈ ಪ್ರೇಮ್ ತಾನೇ ಎಷ್ಟು ಅಂತ ತಮ್ಮದನ್ನ ತಪ್ಪುಗಳಿಗೆ ತಲೆ ಕೊಡ್ತಾರೆ ಹೇಳು. ನಿನಗಾದ್ರೂ ಪ್ರಜ್ಞೆ ಬೇಡವಾ? ಈ ವಿಷಯ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ. ಸರ್ ನಮಸ್ಕಾರ. ಅರೆ ಇನ್ಸ್ಪೆಕ್ಟರ್ ಸರ್, ನನ್ನ ಮಗ ವಾಪಸ್ ಬಂದ್ಬಿಡ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಈಗ ತಾನೇ ವಿಷಯ ಗೊತ್ತಾಯ್ತು, ಅದಕ್ಕೆ ತಕ್ಷಣ ನಾನು ಬಂದೆ. ಎಲ್ಲಿ ನಿಮ್ಮ ಮಗ? ಒಂದು ನಿಮಿಷ ಕರಿತೀನಿ. ಆದಿತ್ಯ. ಬಂದೆಪ್ಪ. ಸರ್, ಇವನೇ ನನ್ನ ಮಗ ಆದಿತ್ಯ. ನಮಸ್ಕಾರ ಸರ್. ಆದಿತ್ಯ, ಇವರೇ ಇನ್ಸ್ಪೆಕ್ಟ್ರು. ಇನ್ ಕೇಸ್ ಹ್ಯಾಂಡಲ್ ಮಾಡ್ತಿದ್ರಲ್ಲ ಅವರು. ನೀವು ಸೇಫ್ ಆಗಿ ಮನೆಗೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ. ನಿಮ್ಮನ್ನ ಬಹಳ ಕಾತರದಿಂದ ನಿಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ರು. ನಾವು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ದು. ಆಕ್ಚುಲಾಗಿ ಏನಾಯ್ತು? ಎಲ್ಲಿದ್ರಿ ನೀವು? ಸರ್, ನನಗೆ ನೆನಪು ಬಂದಿದ ತಕ್ಷಣ ನಾನು ಈ ಮನೆಗೆ ವಾಪಸ್ ಬಂದೆ. ನನ್ನ ಹೆಂಡತಿ ಮದುವೆ ನಡೀತಾ ಇದೆ ಅಂತ ನಂಗೆ ತಿಳಿತು. ನಾನು ತಕ್ಷಣ ಆಶ್ರಮದ ಕಡೆ ಹೊರಟೆ. ದಾರಿಲಿ ಯಾರೋ ರೌಡಿಗಳು ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಆದಿತ್ಯ ಅವರೇ, ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾ? ಗೊತ್ತು ಸರ್, ಗೌರವ್ ಪ್ರಧಾನ್. ಗೌರವ್ ಪ್ರಧಾನ? ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಅವರೇ. ನಾನು ನೋಡಿದ್ದೀನಿ. ನನ್ನನ್ನು ಕಿಡ್ನಾಪ್ ಮಾಡಿ ಇಷ್ಟು ದಿನ ಕೂಡಾಕಿದ್ದು ಅವರೇ. ನನ್ನನ್ನು ಕಿಡ್ನಾಪ್ ಮಾಡಿ ಇಷ್ಟು ಜಾಗಕ್ಕೆ ಅವ್ರು ಬಂದಿದ್ದನ್ನು ನಾನು ನೋಡಿದ್ದೀನಿ. ಹೌದಾ? ಆ ಗೌರವ್ ಪ್ರಧಾನ್ ಜೊತೆ ತಾನೇ ನಿಮ್ಮ ತೇಜಸ್ವಿನಿ ಅವ್ರ ಮದುವೆ ಆಗಕ್ಕೆ ಹೊರಟಿದ್ದು? ನನ್ನ ಹೆಂಡತಿನ ಮದುವೆ ಆಗ್ಬೇಕನ್ನೋ ಕಾರಣಕ್ಕೆ ಅವ್ರು ನನ್ನನ್ನು ಕಿಡ್ನಾಪ್ ಮಾಡಿದ್ದು. ಆದರೆ ಅವ್ರ ತಂತ್ರ ಫಲಿಸಲಿಲ್ಲ. ಅದಕ್ಕೆ ನನ್ನನ್ನು ಕೂಡಾಕಿ ತೊಂದರೆ ಕೊಟ್ಟರು. ಕಡೆಗೆ ನನ್ನನ್ನು ಕೊಲ್ಲೋಕ್ಕೂ ಡಿಸೈಡ್ ಮಾಡಿ ಕರ್ಕೊಂಡು ಹೋಗಿದ್ರು. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ಸತ್ಯದೇವ್ ಸರ್, ನಿಮ್ಮ ಮಗನೇ ಗೌರವ್ ಪ್ರಧಾನು ಅವರನ್ನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಸರ್, ನನಗೇನೂ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ನಮ್ಮ ಪ್ರಧಾನು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವರೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರಲ್ಲ. ಸರ್, ನನ್ನ ಹಸ್ಬೆಂಡ್ ಈ ವಿಚಾರ ಹೇಳ್ತಿರೋದು ನನಗೆ ನಿಜಕ್ಕೂ ಶಾಕ್ ಆಗ್ತಿದೆ. ಆದರೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ಪ್ರಧಾನ್ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಅವ್ರು ಬಂದರೆ ಎಲ್ಲ ಗೊತ್ತಾಗತ್ತೆ.
ಸರ್ ಇವರೇ ಮಿಸ್ಟರ್ ಗೌರವ್ ಪ್ರಧಾನ್. ಹಲೋ ಆದಿತ್ಯ, ವೆಲ್ಕಮ್. ನೀವು ವಾಪಸ್ ಬಂದ ವಿಷಯ ತೇಜಸ್ವಿನಿ ಫೋನ್ ಮಾಡಿ ಹೇಳಿದ್ರು. ನಂಗೆ ತುಂಬ ಸಂತೋಷ ಆಯಿತು. ಸದ್ಯ ದೇವ್ರ ದಯ ನೀವು ಸೇಫ್ ಆಗಿ ವಾಪಸ್ ಬಂದ್ರಲ್ಲ. ತೇಜಸ್ವಿನಿ ಅಂತೂ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅವ್ರ ನಿರೀಕ್ಷೆ ಸುಳ್ಳಾಗಲಿಲ್ಲ. ವೆಲ್ಕಮ್ ಬ್ಯಾಕ್. ಕಂಗ್ರ್ಯಾಚುಲೇಷನ್ಸ್. ಯಾಕಾದಿತ್ಯ ಒಂಥರ ಇದ್ದೀರಾ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಸಾರಿ, ನಿಮ್ಮನ್ನು ಆಶ್ರಮದಲ್ಲೇ ನಾನು ಮೊದಲು ನೋಡಿದ್ದೆ. ಆದರೆ ನೀವು ತೇಜಸ್ವಿನಿ ಅವ್ರ ಹಸ್ಬೆಂಡ್ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಐ ಆಮ್ ಸಾರಿ. ಆಗಿದ್ದೆಲ್ಲ ಆಗೋಯ್ತು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ತಿಳ್ಕೊಳ್ಳಿ. ಸರ್, ಮೊದಲು ಈ ಮನುಷ್ಯನ ಅರೆಸ್ಟ್ ಮಾಡಿ. ಆದಿತ್ಯ, ಆರ್ ಯು ಜೋಕಿಂಗ್? ಚೆನ್ನಾಗಿ ನಾಟಕ ಆಡ್ತೀರಲ್ಲ ನೀವು. ನನ್ನನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟು ಈಗೇನು ಗೊತ್ತಿಲ್ಲದಾಗ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಆದಿತ್ಯ, ನಿಮ್ಮನ್ನ ನಾನು ಕಿಡ್ನಾಪ್ ಮಾಡಿಸಿದ್ನಾ? ಮಿಸ್ಟರ್ ಪ್ರಧಾನ್, ಇವ್ರನ್ನ ನೀವೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಇದು ನಿಜಾನಾ? ಸರ್, ವೆರಿ ಸಾರಿ. ಅಲ್ಲ, ನನ್ನ ಮೇಲೆ ಇಂಥ ಅಪರಾಧ ಯಾಕೆ ಹೊರಿಸ್ತಿದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಇನ್ನೋಸೆಂಟ್. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನಾನಂಥ ವ್ಯಕ್ತಿ ಅಲ್ಲ. ಆದಿತ್ಯ ಅವ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಇನ್ನು ಅವ್ರನ್ನ ಕಿಡ್ನಾಪ್ ಹೇಗೆ ಮಾಡಿಸ್ಲಿ? ಇದರಿಂದ ನನಗೇನು ಲಾಭ ಸರ್? ಯಾಕಂದ್ರೆ ತೇಜಸ್ವಿನಿನ ಮದುವೆ ಆಗ್ಬೇಕಿತ್ತಲ್ಲ. ಆದಿತ್ಯ, ಇದೆಲ್ಲ ಸುಳ್ಳು. ಇಲ್ಲಿರೋ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿದೆ. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ. ಇನ್ಫ್ಯಾಕ್ಟ್ ನಿಮ್ಮ ಫೋಟೋ ನೋಡಿ ಮದುವೆ ನಿಲ್ಲಿಸಿದ್ದೆ ನಾನು. ಆದಿತ್ಯ, ಪ್ರಧಾನ್ ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಅವ್ರ ಮೇಲೆ ಯಾಕೆ ಅನುಮಾನ ಪಡಬೇಕು? ಹಾಗೆ ಅಣ್ಣ ಅಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ, ಅವನ ಮಾತು ಹೇಗೆ ತಳ್ಳಾಗ್ತೀರಿ ನೀವು? ಅಲ್ಲ, ನನಗೆ ಪ್ರಧಾನ ಮೇಲೆ ಯಾವ ದ್ವೇಷನೂ ಇಲ್ಲ. ಯಾಕೆ ಈ ಅನುಮಾನನ ಒಂದ್ಸಲ ಬಗೆಹರಿಸ್ಕೋಬಾರ್ದು ಅಂತ ಅಷ್ಟೇ. ಆ ಕೆಲಸನ ನಮಗೆ ಬಿಡಿ. ಪ್ರಧಾನ್ ಅವ್ರನ್ನ ನಾವು ವಿಚಾರಣೆ ಮಾಡ್ತೀವಿ. ನಿಜವಾಗ್ಲೂ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಪ್ರಧಾನ್ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ಸ್ ಬೆಟರ್ ಇನ್ಸ್ಪೆಕ್ಟರ್. ತನಿಖೆ ಮಾಡಿದ್ವಿ, ಸತ್ಯ ಗೊತ್ತಾದರೆ ಎಲ್ರಿಗೂ ಒಳ್ಳೇದೇ. ಮಿಸ್ಟರ್ ಪ್ರಧಾನ್, ನನ್ನ ಜೊತೆ ಸ್ಟೇಷನ್ಗೆ ಬನ್ನಿ. ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಮಾತಾಡೋದಿದೆ. ಪ್ಲೀಸ್. ಓಕೆ. ಹೇಳಿ ಮಿಸ್ಟರ್ ಪ್ರಧಾನ್, ಏನು ಹೇಳ್ತೀರಿ? ನಾಪತ್ತೆ ಆಗಿದ್ದ ಆದಿತ್ಯ ಅವರೇ ಅವರನ್ನ ಕಿಡ್ನ್ಯಾಪ್ ಮಾಡಿದ್ದು, ನಿಗೂಢವಾದ ಜಾಗದಲ್ಲಿ ಅವ್ರನ್ನ ಬಚ್ಚಿಟ್ಟಿದ್ದು, ಕೊನೆಗೆ ಅವರ ಕೊಲೆ ಪ್ರಯತ್ನ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನೋಡಿ ಸರ್, ನನಗೇನೂ ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ನಾನು ಮಾಡಿಸಿರೋದು ಅಂತ ಆದಿತ್ಯ ಅವ್ರು ಯಾಕೆ ಹೇಳ್ತಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟು ಏನೂ ಇಲ್ಲ. ಇದನ್ನೆಲ್ಲ ಮಾಡಿಸೋದಕ್ಕೆ ನನಗೆ ಬರೋದೂ ಇಲ್ಲ. ಆಗಿದ್ಮೇಲೆ ಆದಿತ್ಯ ಅವರು ವಿನಾಕಾರಣ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಹೇಗೆ ಸಾಧ್ಯ? ನೀವು ಮಾಡ್ದಲೆ, ನೀವು ಕೊಲೆ ಪ್ರಯತ್ನ ಮಾಡ್ದಲೇನೆ ಅದೆಲ್ಲ ನೀವೇ ಮಾಡ್ತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜ ಒಪ್ಕೊಳ್ಳಿ ಮಿಸ್ಟರ್ ಪ್ರಧಾನ್. ನಿಜಾನೇ ಹೇಳ್ತಾ ಇದ್ದೀನಿ ಸರ್. ನನಗೇನೂ ಗೊತ್ತಿಲ್ಲ. ಖಂಡಿತವಾಗ್ಲೂ ನನಗೇನೂ ಗೊತ್ತಿಲ್ಲ. ನನಗೆ ಯಾವ ಗೂಂಡಾಗಳ ಸಂಪರ್ಕನೂ ಇಲ್ಲ. ಆಮೇಲೆ ನನ್ನ ಮನೆ ಬಿಟ್ಟು ನನಗೆ ಬೇರೆ ಯಾವ ನೆಲೆನೂ ಇಲ್ಲ. ಹಾಗಿದ್ಮೇಲೆ ಆದಿತ್ಯ ಅವ್ರನ್ನ ನಾನು ಎಲ್ಲಿ ಬಚ್ಚಿಡ್ಲಿ? ಯಾಕೆ ಬಚ್ಚಿಡ್ಲಿ? ನನಗೆ ನಿಜಕ್ಕೂ ತುಂಬ ಶಾಕ್ ಆಗಿದೆ. ಆಗಿದ್ಮೇಲೆ ಅಲ್ಲಿರೋ ಗೂಂಡಾಗಳೆಲ್ಲ ನಿಮ್ಮ ಹೆಸರೇ ಹೇಳ್ತಾ ಇದ್ದಾರಲ್ಲ, ನೀವಲ್ಲಿ ಹೋಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ?
ಆದಿತ್ಯ ಅವರು ನಿಮ್ಮನ್ನ ಅಲ್ಲಿ ನೋಡಿರೋದಕ್ಕೇನೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು. ನೋಡಿ ಸರ್, ಇರೋ ವಿಷಯ ಹೇಳ್ತೀನಿ. ಒಂದು ದಿವಸ ನನಗೆ ಯಾರ ಕಡೆಯಿಂದನೂ ಒಂದು ಕಾಲ್ ಬಂತು. ನಿಮ್ಮ ಪತ್ರಿಕೆಗೆ ಒಳ್ಳೆ ಆರ್ಟಿಕಲ್ ಆಗುತ್ತೆ ಬನ್ನಿ ಅಂತ ಹೇಳಿ ಒಂದು ಅಡ್ರೆಸ್ ಕೊಟ್ಟರು. ನಾನು ಅಲ್ಲಿಗೆ ಹೋದೆ. ಆದರೆ ನನಗೆ ಹೋದ್ಮೇಲೆ ಗೊತ್ತಾಯಿತು ಅವರು ಸರಿಯಾದವರಲ್ಲ, ನನಗೆ ಫೂಲ್ ಮಾಡ್ಸಕ್ಕೆ ಕರೆಸಿದ್ದಾರೆ ಅಂತ ಅಂದ್ಬಿಟ್ಟು ನಾನು ತಕ್ಷಣ ಅಲ್ಲಿಂದ ಹೊರಟು ಬಂದೆ. ಅಷ್ಟೇ ನಡೆದಿದ್ದು. ಅದು ಬಿಟ್ಟು ನನಗಿನ್ಯಾವ ವಿಷಯನೂ ಗೊತ್ತಿಲ್ಲ. ಅಲ್ಲ ಮಿಸ್ಟರ್ ಪ್ರಧಾನ್, ನೀವು ಒಬ್ರು ಜವಾಬ್ದಾರಿಯುತವಾದಂಥ ಪತ್ರಕರ್ತರು. ನಿಮ್ಮ ಫೋನ್ಗೆ ಎಲ್ಲಿಂದನೋ ಯಾರೋ ಒಂದು ಆರ್ಟಿಕಲ್ ಇದೆ ಬನ್ನಿ ಅಂತಂದ್ರೆ ಹೋಗ್ಬಿಡ್ತೀರಾ? ಗೊತ್ತಿಲ್ಲದ ಜಾಗಕ್ಕೆ ಹಾಗೆಲ್ಲ ಹೋಗೋದಕ್ಕೆ ಸಾಧ್ಯನಾ? ಸರ್, ನನಗೆ ಆರ್ಟಿಕಲ್ ಬೇಕಿತ್ತು. ಅಂಡರ್ ವರ್ಲ್ಡ್ ರಿಲೇಟೆಡ್ ಇಶ್ಯೂಸ್ನ ಬರಿಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ರಿಸ್ಕ್ ತಗೊಂಡು ಅಲ್ಲಿಗೆ ಹೋದೆ ಅಷ್ಟೇ. ಹಾಗಿದ್ರೆ ನಿಮಗೆ ಯಾವುದೇ ಗೂಂಡ ಅಥವಾ ಭೂಗತ ಜಗತ್ತಿನ ಚಟುವಟಿಕೆ ಇರ್ತಕ್ಕಂಥ ಮನುಷ್ಯನ ಜೊತೆ ಸಂಬಂಧ ಇಲ್ಲ ಅಂತೀರಿ? ಖಂಡಿತ ಇಲ್ಲ ಸರ್. ಹಾಗೇನಾದರೂ ಅನ್ಸಿದ್ರೆ ನೀವು ಅದನ್ನ ಪ್ರೂವ್ ಮಾಡಿ, ಆವಾಗ ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಹಾಗಿದ್ರೆ ಈ ಕಾಲ್ ಲಿಸ್ಟ್ ನೋಡಿ. ಏನು ಸರ್ ಇದು? ಇದು ನಿಮ್ಮ ಮೊಬೈಲ್ಗೆ ಬಂದಿರೋ ಕಾಲ್ಗಳು ಮತ್ತು ನಿಮ್ಮ ಮೊಬೈಲ್ನಿಂದ ಹೊರಗಡೆ ಹೋಗಿರುವಂಥ ಕಾಲ್ ಲಿಸ್ಟು ನೋಡಿ. ಮಿಸ್ಟರ್ ಪ್ರಧಾನ್, ನಿಮಗೆ ಯಾವುದೇ ಗೂಂಡಾ ಜೊತೆ ಸಂಪರ್ಕ ಇಲ್ಲ ಅಂತಂದ್ರಿ. ಆದರೆ ಆದಿತ್ಯನ ಕಿಡ್ನಾಪ್ ಮಾಡಿರೋ ಗೂಂಡಾಗಳು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿರೋವಂಥ ಲಿಸ್ಟ್ ಇದು. ಏನಂತೀರಿ ಇದಕ್ಕೆ? ಸರ್, ಇದೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ನಂಬರು. ಇತ್ತೀಚೆಗೆ ನನಗೆ ಸುಮಾರು ರಾಂಗ್ ಕಾಲ್ಸ್ ಬರ್ತಾ ಇತ್ತು. ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ರಾಂಗ್ ಕಾಲ್ಗೆ ಎಷ್ಟೊತ್ತರಿ ಆನ್ಸರ್ ಮಾಡೋಕ್ಕಾಗುತ್ತೆ? ಅಬ್ಬಬ್ಬ ಅಂದರೆ ಒಂದು 30 ಸೆಕೆಂಡು 40 ಸೆಕೆಂಡು, 3 ನಿಮಿಷ 2 ನಿಮಿಷ ಎಲ್ಲ ಮಾತಾಡಿದ್ದೀರಾ? ಏನು ಮಾತಾಡ್ತಿದ್ರಿ? ಸರ್, ಅವ್ರೇನೋ ಅಸಂಬದ್ಧವಾಗಿ ಮಾತಾಡಿರ್ಬೇಕಾದ್ರೆ ನಾನು ಏನು ಎತ್ತ ಅಂತ ಮಾತಾಡಿರ್ತೀನಿ ಅಷ್ಟೇ. ಅದು 3 ನಿಮಿಷ ಆಗಿರ್ಬೋದು ಅಷ್ಟೇ. ಅದು ಸರಿ, ಆ ಗೂಂಡಾ ನಂಬರ್ಗೆ ನೀವೇ ಫೋನ್ ಮಾಡಿದ್ದೀರಾ? ಗೊತ್ತಿಲ್ಲದ ನಂಬರ್ಗೆ ನೀವ್ಯಾಕೆ ಫೋನ್ ಮಾಡೋಕ್ಕೆ ಸಾಧ್ಯ? ಪದೇ ಪದೇ ನನಗೆ ಮಿಸ್ಡ್ ಕಾಲ್ ಬರ್ತಾ ಇತ್ತು ಸರ್. ನಾನು ಅವ್ರಿಗೆ ಫೋನ್ ಮಾಡಿ ಯಾರು ಅಂತ ವಾರ್ ಮಾಡೋಣ ಅಂತ ಅವ್ರಿಗೆ ಮತ್ತೆ ವಾಪಸ್ ಫೋನ್ ಮಾಡಿದೆ. ಅದಕ್ಕೆ ನೀವು ಅವ್ರಿಗೂ ನನಗೂ ಸಂಪರ್ಕ ಕಲ್ಪಿಸ್ಬೇಡಿ. ನನಗೆ ಇವ್ರು ಯಾರೋ ಗೊತ್ತಿಲ್ಲ. ಸಾರಿ ಪ್ರಧಾನ್, ಎಲ್ಲ ಸಾಕ್ಷಿಗಳು ನಿಮ್ಮ ವಿರುದ್ಧನೇ ಇದ್ದಾವೆ. ನೀವು ಕೊಡ್ತಾ ಇರೋ ಹೇಳಿಕೆಗಳು ನಂಬೋ ಥರ ಇಲ್ಲ. ಸರ್, ನಾನು ಹೇಳ್ತಾ ಇರೋದೆಲ್ಲ ನಿಜ. ಪ್ಲೀಸ್ ನನ್ನನ್ನು ನಂಬಿ. ಸಾರಿ ಮಿಸ್ಟರ್ ಪ್ರಧಾನ್, ನೀವು ತನಿಖೆಗೆ ಒಳಪಡಲೇಬೇಕಾಗುತ್ತೆ. ಬೇರೆ ದಾರಿನೇ ಇಲ್ಲ. ನಿಮಗೆ ತೇಜಸ್ವಿನಿ ಅವ್ರನ್ನ ಮದುವೆ ಆಗೋದಕ್ಕೂ ಮನಸ್ಸಿದ್ದು, ಆದಿತ್ಯ ಅವರು ಬಂದರೆ ಅದು ಎಲ್ಲಿ ತಪ್ಪು ಹೋಗುತ್ತೋ ಅನ್ನೋ ಕಾರಣಕ್ಕೆ ಅವ್ರನ್ನ ಅಪಹರಿಸಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗೋ ಥರ ಕಾಣ್ತಾ ಇದೆ. ಸೊ ನಾವು ಲೀಗಲ್ ಪ್ರೊಸೀಜರ್ನ ಮುಂದುವರಿಸಬೇಕಾಗುತ್ತೆ. ಸರ್, ಪ್ಲೀಸ್ ನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ. ಐ ಆಮ್ ರಿಯಲಿ ಇನ್ನೋಸೆಂಟ್. ಸಾರಿ ಪ್ರಧಾನ್, ನೀವು ಕಂಬಿ ಹಿಂದೆ ನಿಲ್ಲೇಬೇಕಾಗಿದೆ.